Deputy Chief Minister Ashwath Narayan's big statement on IT/BT employees. The state government has decided that 50% of the IT/BT employees will be allowed to work after the 20th of April. That is what Ashwath Narayan has confirmed. He said that no pass will be required for the IT/BT employees after the 20th of April. Only one person will be allowed on bike and two in car. Ashwath Narayan also has said that lockdown will continue after the 20th of April. Take a listen. ಮುಖ್ಯವಾಗಿ ಏನೊಂದು IT/BT ಸೆಕ್ಟರಲ್ಲಿ ಅವರ ಕಚೇರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈಗೇನು 20ನೇ ತಾರೀಕಿಂದ ಅವಕಾಶ ಆಗ್ತಿದೆ. ಈ ಕೊಟ್ಟಂಥ ಒಂದು ಅವಕಾಶದಲ್ಲಿ ಏನೋ ಒಂದು 50%ವರೆಗೂ ಅವರ ಸಿಬ್ಬಂದಿಗಳು ಬಂದು ತಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಅವ್ರಿಗೊಂದು ವೆಹಿಕಲ್ ಪಾಸ್ಗಳು ಮತ್ತು ಅವರಿಗೆ ಪಾಸ್ಗಳು ಬೇಕಾಗಿರುವಂಥ ಅವಶ್ಯಕತೆಗಳ ಬಗ್ಗೆ ಅವರು ಈಗಾಗಲೇ ಕೊಟ್ಟಿರುವಂಥದ್ದು. ಇನ್ನು ಹೆಚ್ಚಿನ ಅವಶ್ಯಕತೆ ಇದ್ದಾಗ ಅದನ್ನು ಹೇಗೆ ಕೊಡ್ತೀರೋ ಅದನ್ನೆಲ್ಲ ಬಗೆಹರಿಸುವಂಥದ್ದು ಆಗಬೇಕು ಅಂತ. ಒಂದಿಷ್ಟು 20ನೇ ತಾರೀಕಿನ ನಂತರ ನನಗೆ 20ನೇ ತಾರೀಕಿನ ನಂತರ ಈ ಪಾಸ್ ಕಲ್ಚರ್ ನನಗೇನು ಇರೋದು ಅನುಮಾನ ಇದೆ. ಯಾಕೆಂದರೆ ಯಾವ್ಯಾವ ಆಫೀಸು ತೆರಿಬೇಕಾಗಿದೆಯೋ ಅವು ಮಾತ್ರ ತೆರೀತವೆ. ಇನ್ನು ಮಿಕ್ಕಿದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, ಟ್ಯಾಕ್ಸಿ ಸಿಸ್ಟಮ್ ಇರಲ್ಲ. ಹಾಗಾಗಿ ಇದರ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತು ಒಂದು ಕಾರ್ ಪ್ರಯಾಣದಲ್ಲೂ ಎಷ್ಟು ಜನ ಇರಬೇಕು ಅಂತ ನಿಗದಿಯಾಗಿದೆ. ಬೈಕಲ್ಲಿ ಒಬ್ಬನೇ ಓಡಾಡಬೇಕು ಅಂತಿದೆ. ಇವೆಲ್ಲ ಸಾಕಷ್ಟು ನಿಯಂತ್ರಣಗಳಿರೋದ್ರಿಂದ ಈ ಪಾಸ್ ಕಲ್ಚರು ಬೇರೆ ಬೇರೆ ಪಬ್ಲಿಕ್ ಸ್ಪೇಸಸ್ನಲ್ಲಿ ಬೇರೆ ಬೇರೆ ಯಾವುದೇ ರೀತಿಯಾದಂಥ ಮಾಳಿಗೆಗಳು ತೆರೆಯದ ಕಾರಣ, ಬೇರೆ ಬೇರೆ ಕಚೇರಿಗಳು ಯಾವುದಕ್ಕೆ ಪರ್ಮಿಷನ್ ಇಲ್ಲ, ಅವರ ತೆಗೆಯೋಕ್ಕೆ ಅವಕಾಶ ಇಲ್ಲದ ಕಾರಣ ಇದರ ಇನ್ನು ಪಾಸ್ ಕಲ್ಚರು ಅವಶ್ಯಕತೆ ಪ್ರಶ್ನೆ ಉದ್ಭವ ಆಗುತ್ತೆ 20ರ ನಂತರ. ಹಾಗಾಗಿ ಇದರ ಪಾಸ್ ತಿರ್ಗಾ ಕೊಡುವಂಥದ್ದು ತಗೊಳ್ಳುವಂಥದ್ದು ಈ ಪ್ರಶ್ನೆನೇ ಉದ್ಭವ ಆಗಲ್ಲ. IT/BT ಅವರಿಗೆ ಅವಶ್ಯಕತೆ ಇಲ್ಲ ಅಂತ ಯಾರಿಗೂ ಬರೋಲ್ಲ ಅನಿಸುತ್ತೆ ಈ ಪಾಸಿನ. ಯಾವ ಪಾಸ್ ಕಲ್ಚರ್ ಇಲ್ಲದಾಗ ಈಗ ಅವರು ಇನ್ನೂ ನಮಗೇನು ಪ್ರೈವೇಟ್ ವೆಹಿಕಲ್ಗಿಂತನೂ ನಾವು BMTC ಬಸ್ನೇ ಬೇಕಾದ್ರೆ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ತೊಗೊಳಕ್ಕೂ ತಯಾರಾಗ್ತಾ ಇದ್ದೀವಿ. ನಾವು BMTC ಬಸ್ನೇ ಕಾಂಟ್ರಾಕ್ಟ್ನಲ್ಲಿ ತೊಗೊಂಡು ಏನು 30 to 40% ಮಾತ್ರ ಪ್ಯಾಸೆಂಜರ್ ಹೋಗ್ಲಿಕ್ಕೆ ಅವಕಾಶ ಇದೆ ಅದನ್ನು ತೊಗೊಳ್ತೀವಿ. ಉತ್ತಮವಾಗಿ ಸ್ಯಾನಿಟೈಸ್ ಮಾಡಿಸ್ಕೊಡಿ, ನಾವು ತೊಗೊಳ್ತೀವಿ. ಮತ್ತು ನಮ್ಮ ಕಚೇರಿಗಳನ್ನಲ್ಲೂ ಏನು ಸೋಷಿಯಲ್ ಡಿಸ್ಟೆನ್ಸು, ಫಿಸಿಕಲ್ ಡಿಸ್ಟೆನ್ಸಿಂಗು, ಸೋಷಿಯಲ್ ಮ್ಯಾಂಡೇಟ್ ಏನಿದೆ, ಹೈಜೀನ್, ಮಾಸ್ಕ್ ಇನ್ನಿತರ ಒಟ್ಟಿಗೆ ಸೇರಿದಂಥದ್ದು, ಸ್ಪೇಸಿಂಗ್ ಮಾಡೋಂಥದ್ದು, ಸ್ಟ್ಯಾಗರಿಂಗ್ ಮಾಡೋಂಥದ್ದು ಏನೇನು ಸರ್ಕಾರದ ಮಾರ್ಗದರ್ಶನ ಇದೆಯೋ ಅವಷ್ಟೂ ಅಳವಡಿಸ್ಕೋತೀವಿ. ಮತ್ತು ಇನ್ನೂ ಒಂದು ಮುಂದುವರೆದ ಭಾಗವಾಗಿ ಮುಂದಿನ ದಿನದಲ್ಲಿ ಈಗೇನು ಸ್ಕ್ರೀನಿಂಗ್ ಮಾಡಲಿಕ್ಕಿದೆಯೋ ಆ ಸ್ಕ್ರೀನಿಂಗ್ ಮಾಡಲಿಕ್ಕೂ ತಯಾರಿದ್ದೀವಿ, ಟೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ, ಎಲ್ಲವನ್ನೂ ನಾವು ಅಳವಡಿಸ್ಕೊಳ್ಳಿಕ್ಕೆ ತಯಾರಿದ್ದೀವಿ ಅಂತಲೂ ಸಹ ಹೇಳಿದ್ದಾರೆ. ಮತ್ತು ಈಗ ಎಲ್ಲರೂ ಒಂದು ಪಾಸಿಟಿವ್ ಕೇಸ್ ಆದರೆ ಅಲ್ಲೇ ತಕ್ಷಣ ಅಲ್ಲಿ ನಾಕಾಬಂದಿ ಮಾಡೋವಂಥದ್ದು, ಬಂದ್ ಮಾಡೋವಂಥದ್ದು, ಕಂಟೈನ್ಮೆಂಟ್ ಮಾಡೋವಂಥದ್ದು ಆಗ್ತಿರುತ್ತೆ. ಇನ್ನು ಮುಂದಿನ ದಿನದಲ್ಲಿ ಈಗ ರಿಲ್ಯಾಕ್ಸೇಷನ್ ಬಂದ ನಂತರ ಈಗ ಯಾರು ಬೇಕಾದ್ರೆ ಆಫೀಸ್ಗಳಿಗೆ ಬರ್ಬೋದು, ಯಾರು ಬೇಕಾದ್ರೆ ಪಾಸಿಟಿವ್ ಆಗ್ಬೋದು, ಯಾರು ಬೇಕಾದ್ರೆ ಸಸ್ಪೆಕ್ಟೆಡ್ ಕೇಸ್ ಇರ್ಬೋದು. ಹಾಗೆ ಹೇಗೆ ಮಾಡ್ತೀರಾ? ಬಂದುಬಿಟ್ಟು ಪೂರ್ತಿ ಆಫೀಸ್ನೇ ಬಂದ್ ಮಾಡಿಬಿಡ್ತೀರಾ? ಹಾಗೇನಾಗುತ್ತೆ ಅಂತ ಪ್ರಶ್ನೆಗಳು ಯಾರು ಪಾಸಿಟಿವ್. BBMP Commissioner BH Anil Kumar joins me over the phone line with more inputs on it. Thank you very much, Mr. Anil Kumar, first of all for talking to News 9. Now, Bangalore being the IT capital of India, 50% of the IT/BT employees have been allowed to work after the 20th of April. Will it not affect the measures taken by the government so far to contain the spread of novel coronavirus? No, I don't think 50% will be working from home and the balance 50% only will come to the work site. There is an option that even these 50% can work from home if they want to. So I don't think it should be a problem. But Mr. BH Anil Kumar, many of the IT employees frequently visit abroad and many of them have also come back from the foreign countries. No, they would have, all the flights have been stopped earlier itself. So right now there are no international flights also happening. But I'm sorry to interrupt, but COVID-19 takes some time till the person starts showing symptoms. We have had several such cases, isn't it? 14 days is already over, so I don't think there's any but sir, in several fear cases of that. It's only very, very exceptionally cases which have appeared which are beyond 14 days. So, sir, people are being allowed to travel without passes.
No pass will be required for IT/BT employees after the 20th of April. The cops who have been working round the clock, they are already facing a tough time in trying to make people understand to stay indoors. It is for their own good, or if they are out, have they had valid passes along with them? Here we see Correct. that no pass will be required for the IT/BT employees. So isn't it going to be a Herculean task for the cops as well? Yes, it is. It is going to be a Herculean task for all of us to monitor that, but we cannot keep the entire economy under lock and key, isn't it? We'll have to allow certain restrictions which are there and relax that so that business as usual also has to happen. And IT/BT sector being such an important revenue earner for the country, we can't afford to keep it under lock and key. But sir, it was not under lock. The people were being allowed to work from home. That's what you mentioned in the yes, start that- of our that- conversation. that's So what why I can't said, it that- continue for a little while? No, the option is also there. 50% can work from home and 50% can come to the office. These 50% who can come to the office also have the option of working from home. So it's not that we are forcing people to come out of their houses and go to work. So it is their individual choice of the company's policy, which whether they want to bring them on to the office or allow them to continue from home. So Mr. B.H. Anil Kumar, what are the steps taken by the state government to ensure social distancing is maintained at workplaces? The Deputy Chief Minister had a virtual meeting with the IT/BT heads. So was this particular issue of social distancing also flagged off? It goes without saying that social distancing has to be maintained at the workplace also. That is the standard guideline which has been given to all of them. They will have to maintain essential social distancing when they allow people to come in. So Mr. B.H. Anil Kumar, why did I ask you this question is because of the reason they will be working in a confined room or a building. So No, social... that again, what will happen is that most of the places we would be discouraging the air conditioning system, and they will have to work without the air conditioning system and with social distance. I'm sorry to interrupt. So are there any guidelines that have been issued by the state government? I'll have to check with the IT/BT department. Obviously, they would have issued a guideline. If they have not issued, I will ask the ACS and IT/BT to issue a standard set of guidelines so that it is followed. All right, sir. Lastly, the lockdown will continue after the 20th of April. We had a report here with us that 50% of the IT/BT employees will be allowed to work, after the 20th of April. Apart from this, is there any relaxation that one will get to see? We are looking at taking up construction activities also, which would be also, I think, allowed. So the construction activities partially, sir? Partly, yes. All right. So you did mention about economy, but Prime Minister Modi in his address mentioned that economy can be looked into afterwards, but health is more important. Yeah, So that- both are more important. It's not that we should sacrifice one for the sake of other. Absolutely. We need to have both. Absolutely. All right. And thank you very much, Mr. B.H. Anil Kumar. You've been also working round the clock to ensure our safety. Thank you very much for joining us with all of those insights. Deputy Chief Minister Ashwath Narayan has given out a statement saying that the IT/BT employees, 50% of course of them will be allowed to work. Let's listen in. ಮುಖ್ಯವಾಗಿ ಏನೊಂದು IT/BT ಸೆಕ್ಟ್ರಲ್ಲಿ ಅವರ ಕಚೇರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈಗೇನು 20ನೇ ತಾರೀಕಿಂದ ಅವಕಾಶ ಆಗ್ತಿದೆ. ಈ ಕೊಟ್ಟಂಥ ಒಂದು ಅವಕಾಶದಲ್ಲಿ ಏನೋ ಒಂದು 50%ವರೆಗೂ ಅವರ ಸಿಬ್ಬಂದಿಗಳು ಬಂದು ತಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಅವ್ರಿಗೊಂದು ವೆಹಿಕಲ್ ಪಾಸ್ಗಳು ಮತ್ತು ಅವರಿಗೆ ಪಾಸ್ಗಳು ಬೇಕಾಗಿರುವಂಥ ಅವಶ್ಯಕತೆಗಳ ಬಗ್ಗೆ ಅವರು ಈಗಾಗಲೇ ಕೊಟ್ಟಿರೋಂಥದ್ದು. ಇನ್ನು ಹೆಚ್ಚಿನ ಅವಶ್ಯಕತೆ ಇದ್ದಾಗ ಅದನ್ನು ಹೇಗೆ ಕೊಡ್ತೀರೋ ಅದನ್ನೆಲ್ಲ ಬಗೆಹರಿಸುವಂಥದ್ದು ಆಗಬೇಕು ಅಂತ. ಒಂದಿಷ್ಟು 20ನೇ ತಾರೀಕಿನ ನಂತರ ನನಗೆ 20ನೇ ತಾರೀಕಿನ ನಂತರ ಈ ಪಾಸ್ ಕಲ್ಚರ್ ನನಗೇನು ಇರೋದು ಅನುಮಾನ ಇದೆ. ಯಾಕೆಂದರೆ ಯಾವ್ಯಾವ ಆಫೀಸು ತೆರಿಬೇಕಾಗಿದೆಯೋ ಅವು ಮಾತ್ರ ತೆರೀತವೆ. ಇನ್ನು ಮಿಕ್ಕಿದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, ಟ್ಯಾಕ್ಸಿ ಸಿಸ್ಟಮ್ ಇರಲ್ಲ. ಹಾಗಾಗಿ ಇದರ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತು ಒಂದು ಕಾರ್ ಪ್ರಯಾಣದಲ್ಲೂ ಎಷ್ಟು ಜನ ಇರಬೇಕು ಅಂತ ನಿಗದಿಯಾಗಿದೆ.
ಬೈಕಲ್ಲಿ ಒಬ್ಬನೇ ಓಡಾಡಬೇಕು ಅಂತಿದೆ. ಇವೆಲ್ಲ ಸಾಕಷ್ಟು ನಿಯಂತ್ರಣಗಳಿರೋದ್ರಿಂದ ಈ ಪಾಸ್ ಕಲ್ಚರು ಬೇರೆ ಬೇರೆ ಪಬ್ಲಿಕ್ ಸ್ಪೇಸಸ್ನಲ್ಲಿ ಬೇರೆ ಬೇರೆ ಯಾವುದೇ ರೀತಿಯಾದಂಥ ಮಾಳಿಗೆಗಳು ತೆರೆಯದ ಕಾರಣ, ಬೇರೆ ಬೇರೆ ಕಚೇರಿಗಳು ಯಾವುದಕ್ಕೆ ಪರ್ಮಿಷನ್ ಇಲ್ಲ, ಅವರ ತೆಗೆಯೋಕ್ಕೆ ಅವಕಾಶ ಇಲ್ಲದ ಕಾರಣ ಇದರ ಇನ್ನು ಪಾಸ್ ಕಲ್ಚರು ಅವಶ್ಯಕತೆ ಪ್ರಶ್ನೆ ಉದ್ಭವ ಆಗುತ್ತೆ 20ರ ನಂತರ. ಓಕೆ, ಹಾಗಾಗಿ ಇದರ ಪಾಸ್ ತಿರ್ಗಾ ಕೊಡುವಂಥದ್ದು ತಗೊಳ್ಳುವಂಥದ್ದು ಈ ಪ್ರಶ್ನೆನೇ ಉದ್ಭವ ಆಗಲ್ಲ. ITBT ಅವರಿಗೆ ಇದರ ಅವಶ್ಯಕತೆ ಇಲ್ಲ ಅಂತಿದೆ. ಯಾರಿಗೂ ಬರೋಲ್ಲ ಅನಿಸುತ್ತೆ ಈ ಪಾಸಿನ. ಯಾವ ಪಾಸ್ ಕಲ್ಚರ್ ಇಲ್ಲದಾಗ ಈಗ ಅವರು ಇನ್ನೂ ನಮಗೇನು ಪ್ರೈವೇಟ್ ವೆಹಿಕಲ್ಗಿಂತನೂ ನಾವು BMTC ಬಸ್ನೇ ಬೇಕಾದ್ರೆ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ತೊಗೊಳಕ್ಕೂ ತಯಾರಾಗ್ತಾ ಇದ್ದೀವಿ. ನಾವು BMTC ಬಸ್ನೇ ಕಾಂಟ್ರಾಕ್ಟ್ನಲ್ಲಿ ತೊಗೊಂಡು ಏನು 30 to 40% ಮಾತ್ರ ಪ್ಯಾಸೆಂಜರ್ ಹೋಗ್ಲಿಕ್ಕೆ ಅವಕಾಶ ಇದೆ, ಅದನ್ನು ತೊಗೊಳ್ತೀವಿ. ಉತ್ತಮವಾಗಿ ಸ್ಯಾನಿಟೈಸ್ ಮಾಡಿಸ್ಕೊಡಿ, ನಾವು ತೊಗೊಳ್ತೀವಿ. ಮತ್ತು ನಮ್ಮ ಕಚೇರಿಗಳನ್ನಲ್ಲೂ ಏನು ಸೋಷಿಯಲ್ ಡಿಸ್ಟೆನ್ಸು, ಫಿಸಿಕಲ್ ಡಿಸ್ಟೆನ್ಸಿಂಗು, ಸೋಷಿಯಲ್ ಮ್ಯಾಂಡೇಟ್ ಏನಿದೆ, ಹೈಜೀನ್, ಮಾಸ್ಕ್ ಇನ್ನಿತರ ಒಟ್ಟಿಗೆ ಸೇರಿದಂಥದ್ದು, ಸ್ಪೇಸಿಂಗ್ ಮಾಡೋಂಥದ್ದು, ಸ್ಟ್ಯಾಗರಿಂಗ್ ಮಾಡೋಂಥದ್ದು ಏನೇನು ಸರ್ಕಾರದ ಮಾರ್ಗದರ್ಶನ ಇದೆಯೋ ಅವಷ್ಟೂ ಅಳವಡಿಸ್ಕೋತೀವಿ. ಮತ್ತು ಇನ್ನೂ ಒಂದು ಮುಂದುವರೆದ ಭಾಗವಾಗಿ ಮುಂದಿನ ದಿನದಲ್ಲಿ ಈಗೇನು ಸ್ಕ್ರೀನಿಂಗ್ ಮಾಡಲಿಕ್ಕಿದೆಯೋ ಆ ಸ್ಕ್ರೀನಿಂಗ್ ಮಾಡಲಿಕ್ಕೂ ತಯಾರಿದ್ದೀವಿ, ಟೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ, ಎಲ್ಲವನ್ನೂ ನಾವು ಅಳವಡಿಸ್ಕೊಳ್ಳಿಕ್ಕೆ ತಯಾರಿದ್ದೀವಿ ಅಂತಲೂ ಸಹ ಹೇಳಿದ್ದಾರೆ. ಮತ್ತು ಈಗ ನಾವೆಲ್ಲ ಎಲ್ಲರೂ ಒಂದು ಪಾಸಿಟಿವ್ ಕೇಸ್ ಆದರೆ ಅಲ್ಲೇ ತಕ್ಷಣ ಅಲ್ಲಿ ನಾಕಾಬಂದಿ ಮಾಡೋಂಥದ್ದು, ಬಂದ್ ಮಾಡೋಂಥದ್ದು, ಕಂಟೈನ್ಮೆಂಟ್ ಮಾಡೋಂಥದ್ದು ಆಗ್ತಿರುತ್ತೆ. ಇನ್ನು ಮುಂದಿನ ದಿನದಲ್ಲಿ ಈಗ ರಿಲ್ಯಾಕ್ಸೇಷನ್ ಬಂದ ನಂತರ ಈಗ ಯಾರು ಬೇಕಾದ್ರೆ ಆಫೀಸ್ಗಳಿಗೆ ಬರ್ಬೋದು, ಯಾರು ಬೇಕಾದ್ರೆ ಪಾಸಿಟಿವ್ ಆಗ್ಬೋದು, ಯಾರು ಬೇಕಾದ್ರೆ ಸಸ್ಪೆಕ್ಟೆಡ್ ಕೇಸ್ ಇರ್ಬೋದು. ಹಾಗೆ ಹೇಗೆ ಮಾಡ್ತೀರಾ? ಬಂದುಬಿಟ್ಟು ಪೂರ್ತಿ ಆಫೀಸ್ನೇ ಬಂದ್ ಮಾಡಿಬಿಡ್ತೀರಾ? ಆಗೇನಾಗುತ್ತೆ ಅನ್ನೋಂಥ ಪ್ರಶ್ನೆಗಳು ಬಂದು ಮಾಡ್ತಾರೆ. ಯಾರು ಪಾಸಿಟಿವ್ ಇದ್ದಾರೆ ಆಫೀಸ್ನಲ್ಲಿ ಸ್ಕ್ರೀನಿಂಗ್ ಮಾಡಿ, ಟ್ರೇಸಿಂಗ್ ಮಾಡಿ, ಟ್ರ್ಯಾಕಿಂಗ್ ಮಾಡಿ ಕ್ರಮವನ್ನು ವಹಿಸುವಂಥದ್ದು ಆಗಬೇಕು. ಇಡೀ ವ್ಯವಸ್ಥೆನೇ ಬಂದ್ ಮಾಡೋವಂಥದ್ದು ಆಗಬಾರ್ದು. ಯಾವುದೇ ಕೇಸ್ ರಿಪೋರ್ಟ್ ಆಗುತ್ತೆ, ಇನ್ಮೇಲೆ ಕೇಸ್ಗಳು ಎಲ್ಲಿ ಬೇಕಾದ್ರೆ ರಿಪೋರ್ಟ್ ಓಪನ್ ಅಪ್ ಆದಮೇಲೆ ಪ್ಯಾಂಡಮಿಕ್ ಜೊತೆ ಬದುಕುವಂಥದ್ದು, COVID-19 ಜೊತೆ ಬದುಕುವಂಥದ್ದು ನಾವು ಸಾಮಾನ್ಯವಾಗಿರ್ತದೆ. ಇದುವರೆಗೂ ನಾವು ಒಂದಿಷ್ಟು ಕಾಲ ತಡೆಗಟ್ಟುವಂಥದ್ದು, ಸಮಯ ಅವಕಾಶವನ್ನು ಪಡ್ಕೊಳ್ಳುವಂಥದ್ದಾಗಿದೆ. ಏಕದಮ್ ಒಮ್ಮೆಲೆ ಕೇಸ್ ಹೆಚ್ಚಾದಾಗ ನಮ್ಮ ವ್ಯವಸ್ಥೆಯಲ್ಲಿ ಇದನ್ನು ಹ್ಯಾಂಡಲ್ ಮಾಡುವಂಥದ್ದು ಭಾಳಷ್ಟು ಸವಾಲು ಇರ್ತಿತ್ತು. ಇವತ್ತು ಈ ಸಮಯ ಸಿಕ್ಕಿರೋ ಕಾರಣ, ಸ್ಪೇಸಿಂಗ್ ಸಿಕ್ಕಿರೋ ಕಾರಣ, ಪ್ರಿವೆನ್ಷನಿಗೆ ಜನಕ್ಕೆ ಸಾಕಷ್ಟು ಜಾಗೃತಿ ಬಂದಿರೋ ಕಾರಣ ಮತ್ತು ಸ್ಕ್ರೀನಿಂಗು ವ್ಯವಸ್ಥೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇರೋ ಕಾರಣ ಇನ್ನೂ ಉತ್ತಮವಾಗಿ ನಿರ್ವಹಣೆ ಮಾಡಲಿಕ್ಕೆ ನಾವು ತಯಾರಾಗಿರುವಂಥದ್ದಿದೆ. ಈ ನಿರ್ವಹಣೆ ಮೂಲಕ ಆಯಾ ಕಚೇರಿಗಳಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆದಾಗ ಯಾವ ರೀತಿ ಬಗೆಹರಿಸಬೇಕು ಅನ್ನೋದಕ್ಕೆ ಸ್ಪಷ್ಟವಾದಂಥ ತಿಳುವಳಿಕೆಯನ್ನು ಕೊಡಿ ಅನ್ನೋಂಥ ಒತ್ತಾಯವನ್ನು ಮಾಡಿದ್ದಾರೆ. ಈಗ ಆರೋಗ್ಯ ಇಲಾಖೆ ಜೊತೆ ಮಾತಾಡಿ ಈ ಸ್ಪಷ್ಟವಾದಂಥ ಇಂಥ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ತಿಳಿಸುವಂಥ ಕೆಲಸ ಆಗಿದೆ. Their Deputy Chief Minister Ashwath Narayan's big statement. He has also said that the lockdown will continue after the 20th of April. However, to bring back economy on track, this decision has been taken. 50% of the ITBT employees will be allowed to work after the 20th of April. He has also spoken about the salaries of the employees. Listen in. ಸ್ಯಾಲ್ರಿ ವಿಚಾರದಲ್ಲಿ ಈಗ ನೋಡಿ, ಈಗೆಲ್ಲ 3-4 ತಿಂಗಳಲ್ಲಿ ಸಾಕಷ್ಟು ಇನ್ನೂ ಅವ್ರಿಗೆ ಆರ್ಡ್ರ್ಗಳು ಇನ್ನೊಂದು ಮತ್ತೊಂದು ಸಿಗುವಂಥದ್ದು ಪ್ರಶ್ನೆ ಇರಲ್ಲ. ಅವರು ಲೇ ಆಫ್ ಮಾಡ್ಕೋಬಾರ್ದು ಅನ್ನೋಂಥದ್ದು ಇದೆ ಅವರಲ್ಲಿ. ಯಾರು ಲೇ ಆಫ್ ಮಾಡ್ಕೋಬಾರ್ದು, ಮಾಡ್ಕೊಳ್ದೇನೆ ಸ್ಯಾಲ್ರಿನಲ್ಲಿ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಸ್ಯಾಲ್ರಿಗಳಲ್ಲಿ ಕಟ್ ಮಾಡಿಕೊಂಡು ಗ್ರೇಡೆಡ್ ಕಟ್ಟಿಂಗ್ ಮಾಡಿಕೊಂಡು 20% 30% ಸ್ಯಾಲ್ರಿನಲ್ಲಿ ಒಂದು ನಿಯಂತ್ರಣ ಮಾಡಿಕೊಂಡು ಕಟ್ ಮಾಡಿಕೊಂಡು ಹೇಗೆ ನಾವು ಎಲ್ಲರಿಗೂ ಕೈ ಹಿಡಿಯುವಂಥ ಕೆಲಸ ಆಗಬೇಕು. ಕೈ ಹಿಡಿದು ಅವ್ರಿಗೂ, ಯಾಕೆಂದರೆ ಈ ಪರಿಸ್ಥಿತಿಯಲ್ಲಿ ಕಷ್ಟ ಕಾಲದಲ್ಲಿ ಯಾರನ್ನೇ ಕೈ ಬಿಟ್ಟಾಗ ಅವ್ರು ಬೇರೆ ಕಡೆ ಹೋಗಿ ಉದ್ಯೋಗ ಸಿಗೋದು ಭಾಳಷ್ಟು ಸಮಸ್ಯೆ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಅಂತ ಒಂದು ತಿಳುವಳಿಕೆ ಮನವರಿಕೆಯನ್ನು ಮೂಡಿಸಬೇಕು ಅಂತ ಇವತ್ತು ನನ್ನ ಜೊತೆ ಮಾತಾಡಿದಂಥ ಎಲ್ಲ ಪ್ರಮುಖರು ಇಂಥ ಒಂದು ತಿಳುವಳಿಕೆಯನ್ನು ಸೂಚನೆಯನ್ನು ಅವರಲ್ಲೂ ಮಾಡ್ಕೋತಾ ಇದ್ದಾರೆ, ಅವರಲ್ಲೂ ಹಂಚಿಕೊಳ್ಳುವಂಥದ್ದು ಇದೆ. ಯಾಕೆಂದರೆ IT ಸೆಕ್ಟರ್ಗೆ ನಿರ್ಬಂಧನೆಗಳಿಲ್ಲ, ಆದರೆ ಇದನ್ನು ವಿಶ್ವಾಸದಲ್ಲಿ ಪಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಿರೋಂಥದ್ದು. ಆ ವಿಶ್ವಾಸದಲ್ಲಿ ಅವರೆಲ್ಲ ಸಹಕಾರವನ್ನು ಕೊಡುವಂಥದ್ದನ್ನ ಮಾಡ್ತೀವಿ ಅಂತ ಇರುವಂಥದ್ದಿದೆ. ಅವರು ಸಹ ಅವರಲ್ಲೂ ಚರ್ಚೆ ಪ್ರಮುಖರು ಇದ್ದಾರಲ್ಲ, ಅವರಲ್ಲೂ ಅದೇ ರೀತಿ ನಿಲುವನ್ನು ಇತರರಿಗೂ ತಿಳಿಸುವಂಥ ಪ್ರಯತ್ನಗಳನ್ನು, ಯಾಕಂದರೆ ಇವರೆಲ್ಲ ಪ್ರಮುಖರುಗಳು. ಈ NASSCOM, ABEL, ಐಸಾ ವಿಷನ್ ಗ್ರೂಪ್ ಚೇರ್ಮನ್ ಎಲ್ಲ ದೊಡ್ಡ ಪ್ರಮುಖರೇ ಇದ್ದಿದ್ದಲ್ಲ. ಹೀಗಾಗಿ ಇವರಲ್ಲಿ ಅವರವರೇ ತಿಳುವಳಿಕೆ ಮನವರಿಕೆಯನ್ನು ಮೂಡಿಸುವಂಥ ಕೆಲಸವನ್ನು ಅವ್ರು ಮಾಡೋದು.